ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಈಗಾಗಲೇ ಸಿಕ್ಕಿದೆ. ಇನ್ನು 5 ಜನ ಮಾತ್ರ ಪೆಂಡಿಂಗ್ ಇದ್ರು. ಹತ್ಯೆ ಕೇಸ್ನ 17 ಆರೋಪಿಗಳಿಗೂ ಸೆರೆವಾಸದಿಂದ ಇವತ್ತು ಮುಕ್ತಿ ಸಿಗ್ತಾ ಇದೆ. ಡಿಸೆಂಬರ್ 13ರಂದು ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಜಾಮೀನನ್ನ ಕೂಡ ನೀಡಿತ್ತು. ನಿನ್ನೆ ಉಳಿದ 5 ಆರೋಪಿಗಳಿಗೆ ಸೆಷನ್ಸ್ ಕೋರ್ಟ್ನಿಂದ ಬೇಲ್ ಅನ್ನ ಮಂಜೂರು ಮಾಡಲಾಗಿದೆ. ಧನರಾಜ್, ನಂದೀಶ್, ವಿನಯ್, ರಾಘು, ಪವನ್ಗೆ ಇವತ್ತು ಜಾಮೀನು ಕೂಡ ಸಿಕ್ಕಿದೆ. ಅವರು ಕೂಡ ಬಿಡುಗಡೆ ಪಡ್ಕೊಳ್ತಾ ಇದ್ದಾರೆ. ಷರತ್ತು ವಿಧಿಸಿ 57ನೇ ಸಿಸಿಎಚ್ ನ್ಯಾಯಾಧೀಶರಿಂದ ಬೇಲನ್ನ ಮಂಜೂರು ಮಾಡಲಾಗಿದೆ. ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳಿಗೂ ಇವತ್ತು ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಇವತ್ತು ಎಲ್ಲ ಏನು ಉಳಿದ 5 ಆರೋಪಿಗಳು ಇದ್ರು ಅವರೆಲ್ಲರೂ ಕೂಡ ಇವತ್ತು ಬಿಡುಗಡೆಯಾಗ್ತಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಧನರಾಜ್, ನಂದೀಶ್, ವಿನಯ್, ರಾಘು, ಪವನ್ಗೆ ಇವತ್ತು ಜಾಮೀನು ಮಂಜೂರಾಗ್ತಾ ಇದೆ. ಇವತ್ತು ಷರತ್ತು ವಿಧಿಸಿ 57ನೇ ಸಿಸಿಎಚ್ ನ್ಯಾಯಾಧೀಶರಿಂದ ಬೇಲ್ ಅನ್ನ ಕೊಡಿಸಲಾಗ್ತಾ ಇದೆ. ಇವತ್ತು ಎಲ್ಲ ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗೋ ಸಾಧ್ಯತೆ ಕೂಡ ಇದೆ. ಎಲ್ಲ ಆರೋಪಿಗಳು ಇಂದು ಜೈಲಿನಿಂದ ರಿಲೀಸ್ ಆಗೋ ಸಾಧ್ಯತೆ ಇದೆ. ಮೈಸೂರು ಜೈಲಿನಿಂದ A3 ಪವನ್, A4 ರಾಘವೇಂದ್ರ ಅವರು ರಿಲೀಸ್ ಆಗ್ತಾ ಇದ್ದಾರೆ. ಇವತ್ತು ಮೈಸೂರು ಜೈಲಿನಿಂದ, ಅದೇ ಮೈಸೂರು ಜೈಲಿನಿಂದ A5 ಆರೋಪಿಯಾಗಿರುವ ನಂದೀಶ್ ಕೂಡ ಇವತ್ತು ಬಿಡುಗಡೆಯಾಗ್ತಾ ಇದ್ದಾರೆ. ಧಾರವಾಡ ಜೈಲಿನಿಂದ A9 ಆರೋಪಿಯಾಗಿರುವ ಧನರಾಜ್ ಕೂಡ ಇವತ್ತು ಬಿಡುಗಡೆಯಾಗ್ತಾ ಇದ್ದಾರೆ. ವಿಜಯಪುರ ಜೈಲಿನಿಂದ A10 ಆರೋಪಿಯಾಗಿರುವ ವಿನಯ್ ಕೂಡ ಇವತ್ತು ರಿಲೀಸ್ ಆಗ್ತಾ ಇದ್ದಾರೆ. ಎಲ್ಲಾ ಆರೋಪಿಗಳು ಇಂದು ಜೈಲಿನಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ. 5 ಜನ ಆರೋಪಿಗಳು ಇವತ್ತು ಪೆಂಡಿಂಗ್ ಇದ್ರು. ಆ 5 ಜನ ಆರೋಪಿಗಳು ಇವತ್ತು ಬೇರೆ ಬೇರೆ ಜೈಲಿನಿಂದ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ.